ಗಂಗಾವತಿ ತಾಲೂಕಿನ ಗ್ರಾಮೀಣ ಪ್ರದೇಶಗಳಾದ ಆರಾಳ್, ದಾಸನಾಳ್, ವಡ್ಡರಟ್ಟಿ, ಬಸಪಟ್ಟಣ, ಕಲ್ಲಪ್ಪ ಕ್ಯಾಂಪ್ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ರೈತರ ಹೊಲಗದ್ದೆಗಳಲ್ಲಿ ಹಾಕಲಾಗಿದ್ದ ಪಂಪ್ಸೆಟ್ಗಳಲ್ಲಿದ್ದ ಕೇಬಲ್ ಮತ್ತು ಇತರ ಮೋಟಾರ್ ಸಾಮಗ್ರಿಗಳು ರಾತ್ರಿ ವೇಳೆ ಕದಿಯುತ್ತಿದ್ದಾರೆ ಎಂದು ಆರೋಪಿಸಿ ಗಂಗಾವತಿಯ ಗ್ರಾಮೀಣ ಠಾಣೆ ಪೊಲೀಸ್ ಠಾಣೆಗೆ ಗ್ರಾಮೀಣ ಭಾಗದ ರೈತರು ಸಲ್ಲಿಸಿದ್ದಾರೆ. ಬೋರ್ ಎತ್ತಿದ ಜಾಯಿಂಟ್ ಮಾಡ್ಬೇಕಂದ್ರೆ ಕನಿಷ್ಠ ಒಂದು 24 ತಾಸು ಬರ್ತದೆ. ಅವರು ಬೋರ್ವೆ ಎತ್ತೋರು ಇಳಿಸೋರು ಸಿಗ್ಬೇಕಲ್ರಿ ಈಗ ಸೀಸನ್ನಾಗ, ಅವ್ರದ್ದು ಒಂದು ಡಿಮ್ಯಾಂಡ್ ಐತಿ. ಈ ಥರ ಅದೇ ಮತ್ತು ಸರ್ವಿಸ್ ವೈರ್ ಹಾಕಿದರೆ ಅಲ್ಯೂಮಿನಿಯಂ ವೈರ್ ಮುಟ್ಟಲ್ಲ, ಅವರು ಕಾಪರ್ ವೈರ್ ಇದ್ದಿದ್ದೇ ಮುಟ್ತಾರೆ ಅವರು. ಈ ಥರ ತೊಂದರೆ ಆಗತೈತಿ. ಆದಷ್ಟು ಬೇಗ ಅವ್ರನ್ನ ಕಾಳನ್ನ ಹಿಡಿಬೇಕಂತ ಹೇಳಿ ವೈರ್ಗಳನ್ನು ಕಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಕನಿಷ್ಠ ಅವರು ಒಂದು 2 ಇಂಚ್ 3 ಇಂಚ್ ಮೇಲ್ಗಡೆ ಅದಕ್ಕೊಂದು ಅರ್ಥ ಇರ್ತದೆ. ಪೂರ ಒಳಗಡೆ ಕಟ್ ಮಾಡ್ತಾ ಇದ್ದಾರೆ. ಅದು ಇದಾಗಲಾರ್ದಂಗೆ ನೋಡ್ಬೇಕಂತ ಒಂದು ಮನವಿ ಮಾಡಿ ನಮ್ಮ ಏರಿಯಾದೊಳಗೆ, ಆಮೇಲೆ ಸುತ್ತಮುತ್ತ ಎಲ್ಲ ಏರಿಯಾದೊಳಗೆ ಈಗಾಗಲೇ 3 ತಿಂಗಳು ಹಿಡಿದು ಇವೆಲ್ಲ ಕೇಬಲ್ ಕಟ್ ಮಾಡೋದಾಯ್ತು, ಅಥವಾ ಮೋಟ್ರ್ ಕಳ್ತನ ಮಾಡೋದಾಯ್ತು, ಆಮೇಲೆ ಸ್ಟಾರ್ಟ್ರ್ಗಳು ಕಳ್ತನ ಮಾಡೋದು, ಸ್ಟಾರ್ಟ್ರ್ ಒಳಗಿನ ಸಾಮಾನು ಕಳ್ತನ ಮಾಡೋವಂಥದ್ದು ಪ್ರಕ್ರಿಯೆ ಭಾಳ ದಿನದಿಂದ ನಡೆದೈತೆ ರೀ. ಇದು ನಮಗೆ ಗಮನಕ್ಕೆ ಬಂದ್ರೂ ಒಬ್ರಿಗೊಬ್ರು ರೈತರು ಕೂಡಿದ್ದಿಲ್ಲ. ಇವತ್ತೆಲ್ಲರೂ ಕೂಡಿ ನಾವು ಮನವಿ ಪತ್ರ ಕೊಡಕ್ಕೆ ಬಂದ್ವಿ. ಇದಕ್ಕೆ ಒಳ್ಳೆಯ ರೀತಿಯಿಂದ ಸ್ಪಂದಿಸ್ಯಾರ. ನಮಗೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಯಾರ, ಭರವಸೆ ಕೊಟ್ಟಾರ್ರಿ. ಅದಕ್ಕೆ ನಮಗೇನಾಗತ್ತೈತ್ರಿ, ಈಗ ನೀರಿನ ಅಭಾವ ಇರೋದು, ಕೆನಲ್ ಇಲ್ಲದೆ ಇರೋದು, ಆಮೇಲೆ ಮತ್ತು ಈ ಮೋಟ್ರ್ ಎತ್ತಕ್ಕೂ ಆಳು ಸಿಗಲಾರ್ದೆ, ಮೋಟ್ರ್ ಎತ್ತುವಂಥ ಮೋಟ್ರ್ ಮೆಕ್ಯಾನಿಕ್ಗಳು ಸಿಗಲಾರ್ದೆ ಎಲ್ಲ ಭಾಳ ತ್ರಾಸಾಗೈತೆ ರೀ. ಅದು ಕಟ್ ಮಾಡ್ಕೊಂಡು ಹೋದ್ಮೇಲೆ 2 ದಿನದ ತನಕ ನೀರು ನಿಂತ ಕೂಡಲೇ ಇದು ಕೈಗೆ ಬಂದು ತೊತ್ತು ಬಾಯಿಗೆ ಬರಲಾರ್ದಂಗೆ ಆಗಿಬಿಟ್ಟೈತೆ ರೀ. ಎಲ್ಲ ಒಣಗಿ ಹೋಗ್ತಾವೆ ಭತ್ತದ ಗದ್ದೆ. ಅದಕ್ಕೆ ನಮಗೆ ಪೊಲೀಸ್ ಸ್ಟೇಷನ್ ಹಿಡಿದು ಒಂದು ಸ್ವಲ್ಪ ಗಸ್ತಿ ಮಾಡಿ ಏನೋ ಅದಕ್ಕೆ ಏನು ಸೂಕ್ತ ಆಗ್ತೈತೋ ಆ ಕ್ರಮಗಳನ್ನು ಕೈಕೊಂಡು ನಮಗೆ ರೈತರನ್ನ ಉಳಿಸ್ಬೇಕಂತೇಳಿ ನಾವು ಮನವಿ ಕೊಡಕ್ಕೆ ಬಂದ್ವಿ. ಪೊಲೀಸ್ ಸ್ಟೇಷನಿಗೆ ಬಂದಿರೋ ಸಂಬಂಧಪಟ್ಟ ವಿಷಯ ಏನಂದರೆ, ಬಸವಪಟ್ಟಣ ಗ್ರಾಮ, ಆರಾಳು, ಉಡುಮಕಲ್ಲು, ಏರೂರು ಇರೋದು, ಒಡ್ರಟ್ಟಿ ಕ್ಯಾಂಪು, ಶರಣಬಸವ ಕ್ಯಾಂಪ್ ಎಲ್ಲ ರೈತರು ಸೇರ್ಕೊಂಡು ನಮ್ಮ ಮೋಟ್ರಿಗೆ ಸಂಬಂಧಪಟ್ಟಂಗೆ ಕೇಬಲ್ ವೈರ್ಗಳು ಕಟ್ ಮಾಡ್ಕೊಂಡು ಕೆಲವು ಮ್ಯಾಗ ಬರ್ತಕ್ಕಂಥ ಮೋಟ್ರನ್ನ ತಗೊಂಡು ಹೋಗ್ತಿರ್ತಾರೆ. ಅದರ ಸಲುವಾಗಿ ನಾವು ಇಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ಭೇಟಿ ಹಾಕೊಂಡು ಬಂದಿದ್ವಿ. ನಮ್ಮ ಪೊಲೀಸ್ ಬಸವರಾಜ್ ಅವರಿದ್ದರು. ಅವ್ರನ್ನ ಮನವಿ ಸ್ವೀಕಾರ ಮಾಡಿ ಅದನ್ನ ಬಂದೋಬಸ್ತ್ ಕ್ರಮ ಕೈಗೊಳ್ತು ಅಂತ ಹೇಳಿದ್ರೆ, ನಮ್ಮ ರೈತರು ಎಲ್ಲರೂ ಕೂಡ ನಾವು ಒತ್ತಾಯ ಮಾಡೋದೇನಂದ್ರೆ, ಈಗ ನೀರಿನ ಭಾಳ ಅವಶ್ಯಕತೆ ಐತಿ. ನೀರಿನ ಬೋರ್ನ ಕಮ್ಮಿ ಆಗೋ ಪರಿಸ್ಥಿತಿ ಅದಾವೆ. ರೈತರು ಹೊರ ಒಣಗಾಕೈತವೆ. ಇಂಥ ಪರಿಸ್ಥಿತಿಯಾಗ ಒಂದು ಕೇಬಲ್ ಕಟ್ ಮಾಡಿದ್ರೆ ಅದ್ರಾಗ ನಾವು ಕಟ್ ಮಾಡ್ಕೊಂಡು ಹೋಗ್ಯಾರ ಮ್ಯಾಗ ಒಂದು ಫುಟ್ ಬೋರ್ಡ್ ಕಟ್ ಮಾಡ್ಕೊಂಡ್ರೆ ಅವತ್ತಿಂದ ಅವತ್ತು ವೈರ್ ಹಾಕೊಂಡು ಏನಾರು ಮಾಡಿ ರೈತರು ನಮ್ಮ ದುಡ್ಡು ಹಾಳಾಗೋದಕ್ಕೆ ನಾವು ಸಾಯವಲ್ಲ ಬದುಕ್ತೀವಿ. ನೀರು ಬಂದ್ರೆ ಕೇವಲ ಮೋಟ್ರ್ ಎತ್ತಬೇಕಪ್ಪ ಅಂದ್ರೆ 2-3 ದಿವಸ ಸಮಯ ಹಿಡಿತೈತಿ. ಆ 2-3 ದಿವಸ ಸಮಯ ಹಿಡಿದ್ರೆ ನಾವು ತಾಸಿ ಕರೆಂಟ್ ಲೀಟ್ರ್ ಗಟ್ಟಲೆ ನೀರು ಪರಿಸ್ಥಿತಿ ನಮ್ಮ ರೈತರಿಗೆ ಅದಾವೆ. ಆ ತೋಟ ಇರ್ಬೋದು, ಗದ್ದೆಗಳಿರ್ಬೋದು, ಒಣಗಿ ಭಾಳ ಕೆಟ್ಟ ಪರಿಸ್ಥಿತಿಯಾಗ ರೈತರು ಅದಾರ. ಇವತ್ತು ಗೊಬ್ಬರ, ಎಣ್ಣೆ, ದರಗಳು ಇರ್ಬೋದು ಒಂದು ಸೈಡಿಗೆ ಲೇಬರ್ ಪ್ರಾಬ್ಲಮ್, ಇವೆಲ್ಲ ಸಮಸ್ಯೆ ರೈತರು ಸಹಾಯಕತೆ ಇರ್ಬೋದು. ಇಂಥ ಪರಿಸ್ಥಿತಿಯಾಗ ತಾವೆಲ್ಲರೂ ಏನು ನಮ್ಮ ಕೇಬಲ್ ಕಟ್ ಮಾಡಿರ್ತಕ್ಕಂಥ ಸಂಬಂಧಪಟ್ಟಂಗೆ ಮೇಲಧಿಕಾರಿಗಳು ಗಮನಕ್ಕೆ ತಂದು ಇದನ್ನ ಬಂದೋಬಸ್ತ್ ಮಾಡ್ರಂತ ನಾವು